ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಮಿಕ್ಸ್ಚರ್ ಮಾಡೋಣ. ಅದು ಸೀಸನ್ ಇರುವಾಗಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಎಲ್ಲ ಕಡೆ ಸಿಗುತ್ತೆ. ಅದು ಮಿಕ್ಸ್ಚರ್ ಜೊತೆಗೆ ನಾನೊಂದು ಹೆಲ್ದಿ ಡ್ರಿಂಕ್ನ ಕೂಡ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಮಿಕ್ಸ್ಚರ್ ಮಾಡೋದಕ್ಕೆ ಅವರೆಕಾಯಿನ ಬಿಡಿಸಿಟ್ಕೊಂಡಿದ್ವಲ್ಲ, ಆ ಕಾಳನ್ನ ನೀರಲ್ಲಿ ನೆನೆಸಿ ಆ ಕಾಳುಗಳನ್ನ ಬಿಡಿಸಿಟ್ಟಿದ್ವಲ್ಲ ಅದನ್ನು ಈಗ ಕಾಯ್ದಿರೋ ಎಣ್ಣೆಗೆ ಹಾಕಿ ಅದು ಪೂರ್ತಿ ಈ ನೊರೆ ಹೋಗೋವರೆಗೂ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಮೇಲೆ ಅದಕ್ಕೆ ನಿಮಗೆ ಬೇಕಾಗಿರೋ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಿ, ಅದನ್ನು ಹಾಕಿ ನೆಕ್ಸ್ಟ್ ಅದಕ್ಕೆ ಈಗ ನೆಲಗಡಲೆ ಬೀಜ ಹಾಕಿ ನೆಕ್ಸ್ಟ್ ಕಡಲೆ ಕಾಳು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಅವಲಕ್ಕಿ ಇದ್ದರೆ ನೀವು ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ಹಾಕ್ಬೋದು, ಅದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಖಾರಕ್ಕೆ ನೀವು ಖಾರ ಪುಡಿ, ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಫ್ರೈ ಮಾಡಿಟ್ಟಿರೋ ಮಿಕ್ಸ್ಚರ್ಗೆ ಹಾಕಿ ನೀವು ಮಿಕ್ಸ್ಚರ್ ಅಂತೂ ರೆಡಿ ಆಯಿತು. ಇದು ಸಂಜೆ ಟೀ ಟೈಮ್ಗೆ ಇಲ್ಲ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗಾದರೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ. ಈಗ ಹೆಲ್ದಿ ಡ್ರಿಂಕ್ನ ಮಾಡೋಣ. ಈಗ ನಾವು ಹೆಲ್ದಿ ಡ್ರಿಂಕಿಗೆ ಒಂದೆಲ್ಗ ಮತ್ತು ದೊಡ್ಡ ಪತ್ರೆ, ಲೆಮನ್ ಗ್ರಾಸ್, ರೋಸ್ಮೇರಿ ಮತ್ತು ಕೆಂಪು ದಾಸವಾಳನ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಒಂದು ಟೀ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದು ಈ ವಿಂಟರ್ ಟೈಮಲ್ಲಂತೂ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಬೇಕೇ ಬೇಕು. ನಿಮಗೆ ಗೊತ್ತು ಲೆಮನ್ ಗ್ರಾಸ್ ಎಷ್ಟು ಉಪಯೋಗ ಅಂದರೆ ನಿಂಬೆ ಹುಲ್ಲು, ಅದ್ರ ಸುವಾಸನೆ ನೋಡಬೇಕು ನೀವು, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಪುದೀನ ಕೂಡ ಆ್ಯಡ್ ಮಾಡಿದ್ದೀನಿ, ತುಳಸಿ. ಇದನ್ನೆಲ್ಲ ನೀವು ವಾರಕ್ಕೊಂದಿನ ಇಲ್ಲ ವಾರಕ್ಕೆ 2 ದಿನನಾದರೂ ತೊಗೋಬೋದು, ತುಂಬಾ ಚೆನ್ನಾಗಿರುತ್ತೆ. ಲೆಮನ್ ಗ್ರಾಸು ಏನಂತ ಹೇಳಿದ್ರೆ ಜ್ವರನ ಕಡಿಮೆ ಮಾಡುತ್ತೆ, ತುಂಬ ರೋಗ ನಿರೋಧಕ ಶಕ್ತಿಗಳನ್ನ ಅದರಲ್ಲಿ ಹೊಂದಿದೆ. ಇನ್ನು ಒಂದೆಲ್ಗ ತಿಂದರೆ ಮನಸ್ಸಿಗೆ ತಂಪು ಮತ್ತು ದೇಹಕ್ಕೂ ತಂಪು ಮತ್ತು ಮಕ್ಕಳ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಇನ್ನು ತುಳಸಿಲಂತೂ ಔಷಧೀಯ ಗುಣಗಳು ತುಂಬ ಹೇರಳವಾಗಿದೆ. ಈ ಟೀನ ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.